ಯಾರೆಲ್ಲ ಇಷ್ಟು ದಿನ ಕೇಂದ್ರ ಬಜೆಟ್ 3.0ಗೆ ಕಾಯ್ತಾ ಇದ್ದಿದ್ರಿ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಡವರಿಗೆ, ಯುವಕರಿಗೆ ಮತ್ತು ರೈತರಿಗೆ, ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭರ್ಜರಿ ಬಂಪರ್ ಗಿಫ್ಟ್ನ ಕೊಟ್ಟಿದ್ದಾರೆ. ಈಗ ಯಾವುದಕ್ಕೆ ಎಷ್ಟೆಷ್ಟು ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಬಂದುಬಿಟ್ಟು ಕೇಂದ್ರ ಬಜೆಟ್ನಲ್ಲಿ ಕೃಷಿ ಸಂಬಂಧಿತ ವಲಯಗಳಿಗೆ 1.52 ಲಕ್ಷ ಕೋಟಿ ಅನುದಾನವನ್ನು ನಿರ್ಮಲಾ ಸೀತಾರಾಮನ್ ಅವರು ಈಗ ಘೋಷಿಸಿದ್ದಾರೆ, ಅಂದರೆ ಹಂಚಿಕೆಯನ್ನು ಮಾಡಿದ್ದಾರೆ. ನಂತರ ಇಲ್ಲಿ ಮಹಿಳೆಯರು, ಬಾಲಕಿಯರ ಯೋಜನೆಗಳಿಗೆ 3 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯನ್ನು ಮಾಡಲಾಗಿದೆ. ನಂತರ ಇಲ್ಲಿ 20 ಲಕ್ಷ ಯುವಕರು ಕೌಶಲ್ಯ ಹೊಂದುತ್ತಾರೆ ಅಂತೇಳಿ ಅವರು ಒಂದು ಬಿಗ್ ಅಪ್ಡೇಟ್ನ ಹಣಕಾಸು ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಯಾರೆಲ್ಲ ಇಲ್ಲಿ ನಗರ ಪ್ರದೇಶದಲ್ಲಿ ಜೀವನ ನಡೆಸ್ತಿರ್ತಾರೆ ಅಂಥ ಬಡವರಿಗೆ, ಮನೆ ಇರುವುದಿಲ್ವೋ ಅಂಥವ್ರಿಗೆ 10 ಲಕ್ಷ ಕೋಟಿ ಹಣ ಬಿಡುಗಡೆನ ಮಾಡಿದ್ದಾರೆ. ನಂತರ ಇಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ 3 ಕೋಟಿಗಿಂತ ಹೆಚ್ಚುವರಿ ಮನೆಗಳು ನಿರ್ಮಾಣ ಆಗುತ್ತೆ ಅಂತೇಳಿ ಈ ಒಂದು ಕೇಂದ್ರ ಬಜೆಟ್ 3.0ನಲ್ಲಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಂತರ ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಕೌಶಲ್ಯಕ್ಕಾಗಿ 1.48 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯನ್ನು ಮಾಡಲಾಗಿದೆ. ಇಲ್ಲಿ ನೋಡೋದಾದರೆ ಭಾರತದಲ್ಲಿ ಇರುವಂಥ ಯುವಕರು, ಹೆಣ್ಮಕ್ಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿರ್ತಾರಲ್ವ, ಅವ್ರಿಗೆ ಒಂದು ಉನ್ನತ ಶಿಕ್ಷಣ ಪಡೀಲಿಕ್ಕೆ ಅವ್ರಿಗೆ ಸಾಲ ಸೌಲಭ್ಯವಾಗಿ 10 ಲಕ್ಷ ರೂಪಾಯಿ ತನಕ ಸಾಲ ಸೌಲಭ್ಯನ ನೀಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ವೋಚರ್ ಸಿಗುತ್ತೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಂದುಬಿಟ್ಟು 2.66 ಲಕ್ಷ ಕೋಟಿ ರೂಪಾಯಿ ಹಂಚಿಕೆನ ಮಾಡಲಾಗಿದೆ. ಇಲ್ಲಿ ಭಾರತದಲ್ಲಿನ ಕಾಲೇಜುಗಳಿಗೆ ನೋಡೋದಾದರೆ 10 ಲಕ್ಷವರೆಗಿನ ಉನ್ನತ ಶಿಕ್ಷಣಕ್ಕೆ ಸಾಲ ಸಿಗುತ್ತೆ ಅಂತ ಹೇಳಿದ್ದಾರೆ. ನಂತರ ಇಲ್ಲಿ 300 ಯೂನಿಟ್ ಉಚಿತ ವಿದ್ಯುತ್ ನೀವು ಯಾವ ರೀತಿ ಪಡ್ಕೋಬೇಕು ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮೂಲಕ ನಿಮ್ಮ ಒಂದು ಮನೆಯ ಮೇಲ್ಛಾವಣಿ ಮೇಲೆ ನೀವು ಈಗ ಸೌರ ಫಲಕಗಳನ್ನು ಕೂಡಿಸುವ ಮುಖಾಂತರ ನೀವು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮೂಲಕ ನೀವು ಉಚಿತ 300 ಯೂನಿಟ್ ನೀವು ಉಚಿತ ವಿದ್ಯುತ್ನ ಪಡ್ಕೊಳ್ಬೋದು. ನಂತರ ಈಗ ಯಾರೆಲ್ಲ ಚಿನ್ನ ಮತ್ತು ಆಭರಣದಲ್ಲಿ ಇಳಿಕೆ ಆಗುತ್ತಂತ ಕಾಯ್ತಾ ಇದ್ದಿದ್ರೆ ಅಂಥವ್ರಿಗೂ ಒಂದು ಭರ್ಜರಿ ಗಿಫ್ಟ್ನ ಕೊಟ್ಟಿದ್ದಾರೆ, ಇಳಿಕೆ ಆಗುತ್ತಂತಲೂ ಹೇಳಿದ್ದಾರೆ. ನಂತರ ನೀವೇನಾದರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕು ಕೊಟ್ಟು ಶೇರ್ ಮಾಡಿ, ಹಂಗೆ ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.